ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲಿ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಸಾಬೀತಾದ್ರೆ ಹೊರಗಡೆ ಬರ್ತಾನೆ. ತಪ್ಪು ಮಾಡಿದಾನೆ ಅಂದ್ರೆ ಪರ್ಮನೆಂಟ್ ಆಗಿ ಒಳಗಡೆ ಹೋಗ್ತಾನೆ. ಅವನ್ ಯಾಕ್ರಿ ಒಳಗಿರ್ತಾನೆ? ನಾನಿರೋದು ಯಾಕೆ? ನೀನ್ ಯಾರು? ನಾನು ಲಾಯರ್ ಸುಲೇಖಾ ಅಂತ, ಚಿರು ಫ್ರೆಂಡು. ಅವನ ಪರ ವಕಾಲತ್ ಹಾಕಿ ವಾದ ಮಾಡ್ತೀನಿ. ನಾನು ಚಿರಣ್ ಪರವಾಗಿ ವಾದ ಮಾಡಿ ಅವನ್ನ ರಿಲೀಸ್ ಮಾಡಿಸ್ತೀನಿ. ನೀವ್ಯಾರು? ನಾನು ಮಿಸ್ಟರ್ ಚಿರಣ್ ಅವ್ರ ಫ್ಯಾಮಿಲಿ ಲಾಯರ್ ವೆಂಕಟಾಚಲಪತಿ. ಏನ್ ಹಾಗೆ ಮುಖ ನೋಡ್ತಾ ಇದೀಯಾ? ಇವರು ಸುಪ್ರೀಂ ಕೋರ್ಟ್ ಲಾಯರ್. ಕ್ರಿಮಿನಲ್ ಕೇಸ್ಗಳನ್ನ ನೀರ್ ಕುಡ್ದಷ್ಟು ಸುಲಭವಾಗಿ ಗೆದ್ದಿದ್ದಾರೆ. ಇವ್ರನ್ ಬಿಟ್ಟು ನಿನಗೀ ಕೇಸ್ ಕೊಡಕ್ಕಾಗತ್ತಾ? ಮೊದಲು ಟೈ ಕೋಟ್ ಹೇಗೆ ಹಾಕೊಳ್ಳೋದು ಅಂತ ಕಲ್ತ್ಕೊ. ನೋಡಿ, ವಯಸ್ಸಾದವ್ರಿಗೆ ಮಾತ್ರ ಕಾನೂನು ಗೊತ್ತಿರೋದು ಅಂತ ಅನ್ಕೋಬೇಡಿ. ಇವರಷ್ಟೇ ಕಾನೂನು ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ಹಲೋ ಮೇಡಮ್, ನಿನಗಾಗಿರೋ ವಯಸ್ಸಷ್ಟು ನನಗೆ ಅನುಭವ ಆಗಿದೆ. ನಿಮ್ಮ ಸರ್ವಿಸ್ಸು ಅನುಭವನ ನಾನು ಗೌರವಿಸ್ತೀನಿ ಸರ್. ನಮ್ಮಂಥವ್ರನ್ನ ಬೆಳೆಸ್ಬೇಕಾದವರು ನೀವೇ ಅಲ್ವಾ? ನಿಮ್ಮನ್ನು ಬೆಳೆಸ್ಬೇಕು ಅಂತ ನನ್ನ ಕ್ಲೈಂಟ್ನ ಗಲ್ಗಾಗ್ಸಕ್ಕಾಗತ್ತಾ? ಹಾಗೆ ಮಾಡಲ್ಲ ಸರ್. ನಾನು ಚಿರುನ ರಿಲೀಸ್ ಮಾಡಿಸ್ತೀನಿ. ಆ ಕಾನ್ಫಿಡೆನ್ಸ್ ನನಗಿದೆ. ರೀ ಪ್ರಜ್ವಲ್ ಅವರೇ, ಏನ್ರಿ ಇದು ಹುಡುಗಾಟನ? ಅಲ್ಲ, ನಾನೆಲ್ಲಿ, ಆ ಹುಡುಗಿ ಎಲ್ಲಿ? ಅಷ್ಟಕ್ಕೂ ನಿನ್ನ ಇಲ್ಲಿ ಕರ್ಸಿದ್ ಯಾರೇ? ನಾನು. ನನ್ ಚಿರುಗೋಸ್ಕರ ನಾನೇ ಕರ್ಸಿದ್ದೆ. ಯಾರೇ ನಿಂಚಿರು? ಅವನು ನನ್ ಮಗ ಕಣೆ. ಇವತ್ತು ಅವನ ಈ ಪರಿಸ್ಥಿತಿಗೆ ಬರಕ್ಕೆ ನೀನೇ ಕಾರಣ. ಚೆನ್ನಾಗಿ ಓದ್ತಿದ್ ನನ್ ಮಗನ್ ಮನ್ಸಲ್ಲಿ ಬಾಕ್ಸಿಂಗು ಅದು ಇದು ಅಂತ ತಲೆ ತುಂಬಿ ಅವನು ಓದೋದ್ ಬಿಟ್ಟು ಬೆಳಿಗ್ಗೆ ಸಂಜೆ ಯಾವಾಗ್ಲೂ ಕುಸ್ತಿ ರಿಂಗಲ್ ನಿಲ್ಲೋ ಹಾಗೆ ಮಾಡ್ದೆ. ಅವನ್ನ ಯಾವಾಗ್ಲೂ ನಿನ್ ಹಿಂದೆ ಸುತ್ತು ಹಾಗೆ ಮಾಡ್ಕೊಂಡು ಕೊನೆಗೆ ಅವನನ್ನ ಜೈಲ ಕಂಬಿ ಹಿಂದೆ ನಿಲ್ಲೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ನನ್ ಶಾಪ ನಿನಗ್ ತಟ್ಟೆ ಇರುತ್ತಾ? ಒಬ್ಬ ಹೆತ್ತ ತಾಯಿ ಗೋಳು ನಿನ್ನ ಸರ್ವನಾಶ ಮಾಡ್ಬಿಡುತ್ತೆ ಕಡೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಆಂಟಿ? ನೋಡಿ, ನನ್ನಿಂದ ಚಿರುಗೆ ಯಾವ ರೀತಿ ಅನ್ಯಾಯನೂ ಆಗಲ್ಲ. ಅವನು ಅಷ್ಟೇ ಯಾವ ತಪ್ಪು ಮಾಡಿಲ್ಲ. ನೀವು ಸುಮ್ಮನೆ ಇರಿ ಸರ್. ಇವ್ರು ನಮ್ಮ ಲಾಯರ್. ಯಾರೇ ನಿನ್ ಲಾಯರು? ನನ್ ಮಗನ್ಗೆ ನೀನ್ ಯಾಕೆ ಲಾಯರ್ ಇಡ್ತಾ ಇದೀಯಾ? ಅವನ್ ಪರ ವಕಾಲತ್ ಹಾಕಿ ವಾದ ಮಾಡೋದಿಕ್ಕೆ ನಮ್ ಲಾಯರ್ ಇದ್ದಾರೆ. ನೀನ್ ಯಾವಳೆ ನನ್ ಮಗನ್ಗೆ ಲಾಯರ್ ಇಡೋದಿಕ್ಕೆ? ಸರ್, ನಮ್ ಲಾಯರೇ ನನ್ ಮಗನ್ಗೆ ವಕಾಲತ್ ಹಾಕ್ತಾರೆ. ಸರ್, ನೀವ್ ಹೋಗಿ ವಕಾಲತ್ ಪೇಪರ್ಗೆ ಸೈನ್ ಹಾಕಿಸ್ಕೊಳ್ಳಿ. ಆಂಟಿ, ಸುಲೇಖಾ ಇದುವರೆಗೂ ಯಾವ ಕೇಸಲ್ಲಿ ಸೋತಿದ್ದೇ ಇಲ್ಲ. ನನ್ ಮಾತು ಕೇಳಿ ಅವಳಿಗೆ ಕೇಸ್ನ ವಾದ ಮಾಡೋದಕ್ ಬಿಡಿ. ಅಂಕಲ್,
ನೀವಾದ್ರೂ ಆಂಟಿಗ್ ಬುದ್ಧಿ ಹೇಳಿ. ನೋಡು ಪ್ರಜ್ಜು, ರಾಧಿಕಾ ಕರ್ಕೊಂಬಂದಿದ್ದಾಳೆ ಅಂದಮೇಲೆ ಒಳ್ಳೆ ಲಾಯರೇ ಆಗಿರ್ತಾರೆ. ಅವರೇ ವಾದ ಮಾಡ್ಲಿ ಬಿಡು. ರೀ, ಏನ್ ಮಾತಾಡ್ತಿದ್ದೀರಾ ನೀವು? ಈ ಹುಡುಗಿ ಕೈಯಲ್ಲಿ ನನ್ ಮಗನ್ ಭವಿಷ್ಯ ಕೊಡಕ್ಕಾಗತ್ತೇನ್ರಿ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಾಗ ಏನ್ರಿ ಮಾಡೋದು? ಅಂಥದ್ದೇನು ಆಗಲ್ಲ ಪ್ರಜ್ಜು. ಅವರು ತುಂಬಾ ಎಮಿನೆಂಟ್ ಲಾಯರ್ ಅಂತ ರಾಧಿಕಾನೇ ಹೇಳ್ತಿದ್ದಾಳಲ್ಲ. ಅಲ್ಲ ರೀ, ಅವಳು ಯಾರ್ರೀ ನಮ್ ವ್ಯವಹಾರದಲ್ಲಿ ತಲೆ ಹಾಕೋದಿಕ್ಕೆ? ಇಲ್ಲಿ ನನ್ ಮಾತೆ ಫೈನಲ್. ಸರ್, ನಮ್ ಲಾಯರೇ ವಕಾಲತ್ ಹಾಕ್ತಾರೆ. ಆಂಟಿ, ಇದೊಂದು ವಿಷಯದಲ್ಲಿ ನನ್ ಮಾತ್ ಕೇಳಿ. ಇದು ಚಿರು ಜೀವನದ ಪ್ರಶ್ನೆ. ವಾವ್, ನಿನ್ನೆ ಮೊನ್ನೆ ಬಂದೋಳ್ ನೀನು ಚಿರು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅವನ್ ಹೆತ್ತೋಳು ನಾನು, ಅವನ್ ಜೀವನ ಹಾಳಾಗ್ಲಿ ಅಂತ ಯೋಚನೆ ಮಾಡ್ತೀನಾ? ಏಯ್, ನನ್ ತಲೆ ಕೆಡಿಸ್ಬೇಡ. ಇಷ್ಟು ದಿನ ನೀನ್ ಮಾಡಿದ್ದೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಇವತ್ತು ನನ್ ಮಗನ್ ಜೀವನ ಇಲ್ಲಿಗೆ ಬಂದ್ ನಿಂತಿರೋದು. ನೋಡು, ಸುಮ್ನೆ ಹೊರಟೋದ್ರೆ ಸರಿ. ಸಾಕ್, ಸುಮ್ನೆ ಇರ್ತೀರಾ? ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ ಇಲ್ಲ ಸಂತೆ ಅನ್ಕೊಂಡಿದ್ದೀರಾ? ನೋಡಿ, ನೀವು ಯಾವ ಲಾಯರ್ನ ಇಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಮಗ ನನಗೆ ಯಾವ ಲಾಯರ್ ಬೇಕು ಅಂತ ಡಿಸೈಡ್ ಮಾಡಿ ಸೈನ್ ಮಾಡ್ತಾನೋ ಆ ಲಾಯರ್ ಮಾತ್ರ ವಾದ ಮಾಡೋದಕ್ಕೆ ಸಾಧ್ಯ. ಮೊದಲು ಅದನ್ನ ಹೋಗಿ ನಿಮ್ಮ ಮಗನ ಹತ್ರ ಡಿಸಿಷನ್ ಕೇಳಿ. ಸರ್, ಅವನನ್ನೇನ್ ಕೇಳೋದು? ಸರ್, ನೀವು ಬನ್ನಿ. ರೀ ಪ್ರಜ್ವಲ್ ಅವ್ರೆ, ನನ್ನನ್ನು ಬಿಟ್ಟು ಈ ಜೂನಿಯರ್ ಲಾಯರ್ನ ನಿಮ್ಮ ಮಗ ಒಪ್ಕೊಂತಾನ? ಬನ್ನಿ. ಸುಲೇಖಾ, ಚಿರನ್, ಬಾಪ ಇಲ್ಲಿ. ಚಿರು, ತಗೊಳಪ್ಪ, ಈ ವಕಾಲತ್ ಪೇಪರ್ಗೆ ಸೈನ್ ಹಾಕು. ಚಿರು, ಚಿರು, ಸುಲೇಖಾ ಬಗ್ಗೆ ನಿನಗೆ ಗೊತ್ತು, ನಿನ್ ಬಗ್ಗೆ ಸುಲೇಖಾಗೂ ಗೊತ್ತು. ನನ್ ಮೇಲೆ ಸುಲೇಖನ್ ಮೇಲೆ ನಂಬಿಕೆ ಇದ್ರೆ ನೀನ್ ಸುಲೇಖನ್ನೇ ವಕಾಲತ್ತಿಗೆ ಚೂಸ್ ಮಾಡು.